ಎಸ್ ಮಾಸ್ಟರ್ಸ್, ಕಾರ್ಯಕ್ರಮ ಪ್ರಾರಂಭ ಆಗೋದಕ್ಕೆ ಮುಂಚೆ ನಿಮ್ಮೆಲ್ಲರ ಪೂಜ್ಯ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ಆತ್ಮ ನಮನಗಳನ್ನ ಸಲ್ಲಿಸ್ಕೊಳ್ತಾ, ನಿಸರ್ಗ ಮಾತೆ, ಭೂಮಿ ತಾಯಿ, ಪಂಚಭೂತಗಳಿಗೆ ಹಾಗೂ ನಮಗೆ ಜನ್ಮ ನೀಡಿದ ತಂದೆ ತಾಯಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ ಮಾಸ್ಟರ್ಸ್. 2 ಕ್ಷೇತ್ರಗಳ ಬಗ್ಗೆ ತಿಳ್ಕೊಂಡಿದೀವಿ ಈ ಅದ್ಭುತವಾದ ಪುಸ್ತಕಗಳ ಮೂಲಕ ಮಾಸ್ಟರ್ಸ್. ಮೊದಲನೇದಾಗಿ ಭಾವನಾ ಕ್ಷೇತ್ರ, ಮೂರನೇದನ್ನ 2ನೇದಾಗಿ ತಿಳಿಸ್ಕೊಟ್ಟಿದ್ದಾರೆ ಪತ್ರಿಜಿ ಗುರುಗಳು ಕ್ರಿಯಾಕ್ಷೇತ್ರವನ್ನ. ಈಗ ಕಡೆಯದಾಗಿ ವಾಕ್ ಕ್ಷೇತ್ರದ ಬಗ್ಗೆ ಅವರ ಅನುಭವ ಜ್ಞಾನ ಏನಿದೆ ಅನ್ನೋದನ್ನ ತಿಳ್ಕೊಳ್ತಾ ಬರೋಣ. ಈ ಒಂದು ಪುಸ್ತಕದಲ್ಲಿ ಈ ಒಂದು ವಾಕ್ ಕ್ಷೇತ್ರದಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ಫಸ್ಟ್ ನಾನು ಹೇಳ್ತಾ ಬರ್ತೀನಿ. ಇದೊಂದು ಅದ್ಭುತವಾದ ಕ್ಷೇತ್ರ ಅಂತ ಹೇಳ್ತಿದ್ದಾರೆ. ಹಾಗೆ ನಾವು ಏನೇ ಮಾತಾಡ್ಬೇಕು ಅಂತ ಹೇಳಿದ್ರು ಬಹಳ ಕೇರ್ಫುಲ್ ಆಗಿ ಮಾತಾಡ್ಬೇಕು ಅಂತ ಹೇಳ್ತಿದ್ದಾರೆ. ಹಾಗೆ ನಾವು ಮಾತಾಡೋದಕ್ಕೆ ಮುಂಚೆನೆ ಫಿಲ್ಟರ್ ಮಾಡಿ ಮಾತಾಡ್ಬೇಕು, ಶುದ್ಧೀಕರಿಸಿ ಮಾತಾಡ್ಬೇಕು ಅಂತ ಹೇಳ್ತಿದ್ದಾರೆ. ಹಾಗೆ ಶಾಸ್ತ್ರೀಯವಾಗಿ ಮಾತಾಡ್ಬೇಕು ಅನ್ನೋ ವಿಷಯಗಳನ್ನ ಕೂಡ ಹೇಳ್ತಿದ್ದಾರೆ. ಮತ್ತೆ ಅಗತ್ಯಕ್ಕೆ ತಕ್ಕಂತೆ, ಉಪಯೋಗಕ್ಕೆ ತಕ್ಕಂತೆ, ಅವಶ್ಯಕತೆಗೆ ತಕ್ಕಂತೆ ಮಾತಾಡ್ಬೇಕು ಅನ್ನೋ ವಿಚಾರವನ್ನ ತಿಳಿಸ್ಕೊಡ್ತಿದ್ದಾರೆ. ಹಾಗೆ ಮಾಸ್ಟರ್ ತರ ಮಾತಾಡಿ ಅಂತನೂ ಕೂಡ ಹೇಳ್ತಿದ್ದಾರೆ. ಮತ್ತೆ ಮಾತಾಡಿದ್ರೆ ಸತ್ಯವಾಕುಗಳನ್ನೇ ಮಾತಾಡಿ ಅನ್ನೋ ವಿಚಾರಗಳನ್ನ ತಿಳಿಸಿದ್ದಾರೆ ಮಾಸ್ಟರ್ಸ್. ಅದ್ಭುತವಾಗಿ ಈ ಒಂದು ಹೆಡ್ಲೈನ್ಸ್ ಗಳನ್ನ ತಿಳಿಸಿದ್ದಾರೆ. ಸೊ ಈಗ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಕ್ರಿಯಾಕ್ಷೇತ್ರ ಮತ್ತೆ ಭಾವನಾ ಕ್ಷೇತ್ರದಲ್ಲಿ, ಆ ಭಾವನಾ ಕ್ಷೇತ್ರ ಅನ್ನೋದು ನಾವು ಯಾವ ರೀತಿ ಬೇಕಾದ್ರೂ ಮಾಡ್ಕೊಳ್ಬಹುದು, ಅದು ಯಾರಿಗೂ ಗೊತ್ತಾಗೋದಿಲ್ಲ. ಕ್ರಿಯಾಕ್ಷೇತ್ರ ಅನ್ನೋದು ಭೌತಿಕವಾಗಿ ಎಲ್ಲರಿಗೂ ಗೊತ್ತಾಗತ್ತೆ, ಆ ಕ್ರಿಯೆಯಿಂದ ಕೂಡಿರುವಂತದ್ದು. ಸೊ ಈ ಒಂದು ವಾಕ್ ಕ್ಷೇತ್ರ, ಆ 2 ಕ್ಷೇತ್ರದಲ್ಲಿಯೂ ಕೂಡ ಯಾರು ಪ್ರಶ್ನೆ ಮಾಡುವಾಗಿಲ್ಲ, ಆ ತರ ಇತ್ತು. ಈಗ ವಾಕ್ ಕ್ಷೇತ್ರದಲ್ಲಿ ಕೆಲವರು ಪ್ರಶ್ನೆನೂ ಮಾಡ್ಬೋದು ಅಂತ ನಿನ್ನೆ ನಾನು ತಿಳಿಸಿದ್ದೆ. ಲಾಸ್ಟ್ ಒಂದು ಪ್ಯಾರದಲ್ಲಿ ಅನ್ಯರ ಕಾರ್ಯಕಲಾಪಗಳನ್ನು ನಾವು ದೂಷಿಸಲಾರೆವು, ಮತ್ತೆ ಯಾವುದನ್ನು ದೂಷಿಸಬೇಕು ಅಂತ ಭಾವನಾ ಪ್ರಪಂಚವನ್ನ ದೂಷಿಸಲಾರೆವು, ಇತ್ತ ಕಾರ್ಯ ಪ್ರಪಂಚವನ್ನ ದೂಷಿಸಲಾರೆವು. ಮಧ್ಯದಲ್ಲಿರುವ ಪ್ರಪಂಚವೇ ದೂಷಣ ಭೂಷಣಗಳಿಗೆ ಅರ್ಹತೆ ಇರುವುದು, ಅದೇ ವಾಕ್ ಪ್ರಪಂಚ. ದೂಷಣೆ ಮತ್ತು ಭೂಷಣೆಗಳನ್ನ ನಾವು ಮಾಡ್ಬೇಕು ಅಂತ ಹೇಳಿದ್ರೆ ಈ ಒಂದು ವಾಕ್ ಪ್ರಪಂಚದಲ್ಲಿ ಮಾತ್ರ ಮಾಡ್ಬೋದು ಅನ್ನೋ ವಿಚಾರವನ್ನ ತಿಳಿಸ್ಕೊಟ್ಟಿದ್ರು. ಈಗ ಒಂದೊಂದಾಗಿ ತಿಳ್ಕೊಳ್ತಾ ಬರೋಣ ಮಾಸ್ಟರ್ಸ್. ಈಗ ನಾವು ಈ 2ನೇ ಪ್ರಪಂಚ ಮಾಸ್ಟರ್ಸ್, ನಾನಿಲ್ಲಿ 2ನೇ ಅಂತಾನೆ ತಗೊಳ್ತಾ ಇದ್ದೀನಿ, ಯಾಕಂದ್ರೆ ಮಾಸ್ಟರ್ ಸಂಬೋಧನೆ ಮಾಡಿರೋದು ಬರ್ದಿರೋದು ಅದೇ ರೀತಿ. ಈಗಾಗ್ಲೇ ನಾವು 2ನೇ ತಿಳ್ಕೊಂಡಿದೀವಲ್ಲ ಅಂತ ಕನ್ಫ್ಯೂಷನ್ ಬರಬೇಡಿ. 3ನೇದನ್ನ 2ನೇದಾಗಿ ತಿಳಿಸಿದ್ರು, ಈಗ 2ನೇದನ್ನ 3ನೇದಾಗಿ ತಿಳಿಸ್ಕೊಡ್ತಿದ್ದಾರೆ ಅಷ್ಟೇ. ಈಗ ನಾವು ಈ 2ನೇ ಪ್ರಪಂಚ, 2ನೆಯ ಕ್ಷೇತ್ರಕ್ಕೆ ಬರುತ್ತಿದ್ದೇವೆ. ಇದನ್ನು ನಾವು ವಾಕ್ ಕ್ಷೇತ್ರ ಎನ್ನುತ್ತೇವೆ. ಮೊದಲು ಭಾವನಾ ಕ್ಷೇತ್ರದಲ್ಲಿ ನಾವು ಸರ್ವ ಸ್ವತಂತ್ರರು, ಕಾರ್ಯಕ್ಷೇತ್ರದಲ್ಲಿ ನಾವು ಸರ್ವ ಪರತಂತ್ರರು. ಯಾರಿಗೆ ಪರತಂತ್ರರು? ನಮ್ಮ ಕ್ರಿಯಾಕ್ಷೇತ್ರದಲ್ಲಿ ನಮ್ಮ ಗುಣಗಳಿಗೆ ನಾವು ಬಂದಿಗಳು. ಇದು ನಮಗೆ ಗೊತ್ತಿತ್ತು. ಯಾರಿಗೆ ನಾವು ಪರತಂತ್ರರು ಅಂದ್ರೆ ನಮ್ಮ ಕ್ರಿಯೆಗಳಿಗೆ, ನಮ್ಮ ಗುಣಗಳಿಗೆ ಮಾಸ್ಟರ್ಸ್. ಈ ಗುಣ ಎಂಬುದು ಎಲ್ಲಿಂದ ಬರುತ್ತದೆ? ನಮ್ಮ ಅನೇಕ ಜನ್ಮ ಕರ್ಮ ಸಾರಗಳ ಸಮೂಹ, ವಾಸನೆಗಳ ಸಮುದಾಯವೇ ನಮ್ಮ ಗುಣ. ಈ ಗುಣ ಅಂತಂತದ್ದು ಬರೀ ಈ ಒಂದು ಜನ್ಮದಲ್ಲಿ ಬಂದಿರುವಂತದ್ದಲ್ಲ ಮಾಸ್ಟರ್ಸ್. ಯುಗ ಯುಗಗಳಿಂದ ನಾವು ಜನ್ಮಗಳನ್ನ ತೆಗೆದುಕೊಳ್ತಾ ಬರ್ತಾ ಇದೀವಿ. ಆ ಒಂದು ಜನ್ಮಗಳಿಂದನೂ ಕೂಡ ಈ ಗುಣ ಅನ್ನೋದು ನಮ್ಮಲ್ಲಿ ಬಂದಿದೆ. ಸೊ ಅದನ್ನೇ ಇಲ್ಲಿ ಹೇಳ್ತಿದ್ದಾರೆ, ಅನೇಕ ಜನ್ಮದ ಕರ್ಮಾನುಸಾರಗಳ ಸಮೂಹ, ವಾಸನೆಗಳ ಸಮುದಾಯವೇ ನಮ್ಮ ಗುಣಗಳು ಅಂತ. ಗುಣಗಳು ಬದಲಾಗುವುದಿಲ್ಲ ಎಂದಲ್ಲ, ಅವು ಬಹಳ ನಿಧಾನಕ್ಕೆ ಬದಲಾಗುತ್ತಿರುತ್ತದೆ. ಎಷ್ಟೋ ಕಾಲಕ್ಕೆ ಚಿಕ್ಕ ಬದಲಾವಣೆಗಳೊಂದಿಗೆ ಮುಂದಕ್ಕೆ ಸಾಗುತ್ತದೆ. ಅದು ಕ್ಷಣವು ದೊಡ್ಡ ಬದಲಾವಣೆಗಳಿಗೆ ನಾಂದಿಯಾಗುತ್ತಿರುತ್ತದೆ.
ಈ ಗುಣ ಬದಲಾವಣೆ ಅನ್ನೋದು ರಾತ್ರೋರಾತ್ರಿ ಆಗುವಂತದ್ದಲ್ಲ. ಎಷ್ಟೋ ಜನ್ಮಗಳನ್ನ ತಗೊಳ್ತಾ ನಿಧಾನವಾಗಿ ನಮ್ಮ ಗುಣಗಳನ್ನ ಬದಲಾಯಿಸ್ಕೊಂಡು ನಾವು ನಿರ್ಗುಣದ ಕಡೆಗೆ ಹೋಗ್ಬೋದು ಅನ್ನೋ ವಿಚಾರವನ್ನ ಇಲ್ಲಿ ತಿಳಿಸ್ತಿದ್ದಾರೆ ಮಾಸ್ಟರ್ಸ್. ದೊಡ್ಡ ಬದಲಾವಣೆಗಳು ಎಲ್ಲಿ ಮಾಡಬಹುದೆಂದರೆ ಎರಡನೆಯ ಪ್ರಪಂಚದಲ್ಲಿ ಮಾಡಬಲ್ಲೆವು. ಈಗ ನೋಡಿ ಮಾಸ್ಟರ್ಸ್, ಈಗ ನಮ್ಮ ಗುಣ ಬದಲಾವಣೆ ಆಗ್ಬೇಕು, ನಮ್ಮ ಕರ್ಮಗಳು ದಗ್ಧ ಆಗ್ಬೇಕು ಅಂತ ಹೇಳಿದ್ರೆ ನಾವು ಎಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕು ಅಲ್ಲಿ ಮಾಡ್ಬೇಕು. ಆ ಬದಲಾವಣೆ ಅನ್ನೋದು ಈ ವಾಕ್ ಕ್ಷೇತ್ರದಲ್ಲಿ ಇದೆ ಅನ್ನೋದನ್ನ ತಿಳಿಸ್ತಿದ್ದಾರೆ. ಅದೇ ವಾಕ್ ಕ್ಷೇತ್ರ, ಎರಡನೇ ಕ್ಷೇತ್ರ ಎಂಬುದು ಮತ್ತೆ ಮಾತುಗಳ ಕ್ಷೇತ್ರ ಎಂಬುದು. ಜೀಸಸ್ ಕ್ರೈಸ್ತರ ಅದ್ಭುತವಾದ ವಾಕುಗಳು ನಮಗೆ ಪುನಃ ಇಲ್ಲಿ ಕೆಲಸಕ್ಕೆ ಬರುತ್ತದೆ. ಜೀಸಸ್ ಕ್ರೈಸ್ತರು ಫಸ್ಟ್ ಭಾವನಾ ಕ್ಷೇತ್ರದಿಂದಲೂ ಕೂಡ ಒಂದು ವಾಕ್ಯವನ್ನ ಹೇಳ್ತಿದ್ದಾರೆ. ಅದು ಕೂಡ ಮತ್ತೆ ಇಲ್ಲಿಗೂ ಗಣನೆಗೆ ಬರುತ್ತೆ ಅನ್ನೋದನ್ನ ಗುರುಗಳು ತಿಳಿಸ್ತಿದ್ದಾರೆ. ಜೀಸಸ್ ಕ್ರೈಸ್ತರ ಬಗ್ಗೆ ಎಷ್ಟು ಚಿಂತನೆ ಮಾಡಿದರೆ ಅಷ್ಟು ಮಹನೀಯತೆ ನಮ್ಮೊಳಗಿಂದ ಹೊರಗಡೆ ಬರುತ್ತದೆ. ಅವರು ವಾಟ್ ಗೋಸ್ ಇನ್ ಟು ದ ಮೌತ್ ದಟ್ ಡಸ್ ನಾಟ್ ಡಿಫ್ಲೆಕ್ಟ್ ಎ ಪರ್ಸನ್, ಬಟ್ ವಾಟ್ ಕಮ್ಸ್ ಔಟ್ ಆಫ್ ದ ಮೌತ್ ದಟ್ ಡಿಫ್ಲೆಕ್ಟ್ ಎ ಪರ್ಸನ್ ಎಂದಿದ್ದಾರೆ. ಬಾಯೊಳಗೆ ಏನು ಹೋಗುತ್ತದೆಯೋ ಅದು ಮಾನವನನ್ನು ನಾಶ ಮಾಡದು. ಅಂದ್ರೆ ನಾವು ತಿನ್ನುವಂತಹ ಪದಾರ್ಥಗಳು, ಆಹಾರ ಪದಾರ್ಥಗಳು ಮಾನವನನ್ನು ನಾಶ ಮಾಡುವಂತದ್ದಲ್ಲ. ಮಾನವನ ಬಾಯಿಂದ ಯಾವುದು ಹೊರಗಡೆ ಬರುತ್ತದೋ ಅದು ಮಾನವನನ್ನು ನಾಶ ಮಾಡುತ್ತೆ. ಅಂದ್ರೆ ನಮ್ಮ ಎದುರುಗಡೆ ಇರತಕ್ಕಂತಹ ಮಾನವನನ್ನ ಮಾಸ್ಟರ್ಸ್, ನಮ್ಮ ಬಾಯೊಳಗೆ ಹೋಗುವಂಥದ್ದು ನಮ್ಮ ಭೌತಿಕ ಶರೀರಕ್ಕೆ ಹಾನಿ ಮಾಡಬಹುದು. ಆದ್ರೆ ನಮ್ಮ ಬಾಯಿಂದ ಏನ್ ಮಾತುಗಳು ಹೊರಗ್ ಬರುತ್ತೋ ನಮ್ಮ ಆತ್ಮಕ್ಕೂ ತೊಂದರೆ, ಎದುರುಗಡೆ ಇರುವ ಆತ್ಮಕ್ಕೂ ತೊಂದರೆ ಅನ್ನೋ ವಿಚಾರವನ್ನ ಜೀಸಸ್ ಕ್ರೈಸ್ತರು ತಿಳಿಸ್ತಿದ್ದಾರೆ. ಅಂದರೆ ವಾಕ್ ಪ್ರಪಂಚ, ವಾಕುಗಳು, ಕ್ರಿಯೆಗಳ ಬಗ್ಗೆ ಅವರು ಸ್ವಲ್ಪವೂ ಪ್ರಸ್ತಾಪಿಸಿಲ್ಲ. ವಾಕ್ ಪ್ರಪಂಚ ಅಂದ್ರೆ ಕೇವಲ ಮಾತುಗಳ ಬಗ್ಗೆ ಮಾತ್ರ ಹೇಳ್ತಿದ್ದಾರೆ, ಆಕ್ಷನ್ಸ್ ಬಗ್ಗೆ ಅವರು ತಿಳಿಸ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ವಾಕುಗಳ ಬಗ್ಗೆ, ನಿನ್ನ ವಾಕು ಅಂದರೆ ನಿಮ್ಮ ಬಾಯಿಂದ ಯಾವುದು ಹೊರಗಡೆಗೆ ಬರುತ್ತದೆಯೋ ಅದು ಮಾತಾಗಿ ಹೊರಗಡೆ ಬರುತ್ತದೆ. ಈಗ ನಮ್ಮ ಬಾಯಿಂದ ಏನು ಹೊರಡಿಸ್ಬೇಕು ಅಂತ ಇದೀವೋ ಅದೇ ಮಾತು ಮಾಸ್ಟರ್ಸ್. ಆ ಹೊರಡಿಸೋದಕ್ಕಿಂತ ಮುಂಚೆ ನಾವ್ ಎಷ್ಟು ಸಾವಿರ ಸಲ ಯೋಚನೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ತಿಳಿಸ್ತಾ ಬರ್ತಿದ್ದಾರೆ. ತಲೆಯೊಳಗಿಂದ ಆಲೋಚನೆಗಳು ಬರುತ್ತದೆ, ಬಾಯೊಳಗಿಂದ ಮಾತುಗಳು ಬರುತ್ತವೆ, ಶರೀರದಿಂದ ಕ್ರಿಯೆಗಳು ಬರುತ್ತದೆ. ನೋಡಿ ಮಾಸ್ಟರ್ಸ್, ಆಲೋಚನೆ ಅನ್ನೋದು ಮನಸ್ಸಿನಿಂದ ಬಂದರೆ, ಮಾತುಗಳು ಅನ್ನೋದು ಬಾಯಿಂದ ಮೂಡುತ್ತೆ, ಕ್ರಿಯೆಗಳು ಅನ್ನೋದು ನಮ್ಮ ಶರೀರದಿಂದ ನಡೀತಾ ಇರುತ್ತೆ. ಸೊ ಕಾರ್ಯಗಳು ಕರ್ಮಗಳು ಎನ್ನುತ್ತೇವೆ. ಆಲೋಚನೆಗಳ ಕ್ಷೇತ್ರ ನಿಮ್ಮ ಇಷ್ಟ, ಕಾರ್ಯಗಳ ಕ್ಷೇತ್ರ ನಿಮ್ಮ ಇಷ್ಟವಲ್ಲ. ತಮ್ಮಷ್ಟಕ್ಕೆ ತಾವೇ ಕಾರ್ಯಗಳು ಸಾಗುತ್ತಿರುತ್ತವೆ. ಈ ಕ್ರಿಯೆ ಅನ್ನೋದು, ಈ ಕಾರ್ಯ ಅನ್ನೋದು ಅದ್ರಷ್ಟಕ್ಕೆ ಅದೇ ಆಗ್ತಾ ಬರ್ತಾ ಇರುತ್ತೆ ಮಾಸ್ಟರ್ಸ್. ಮತ್ತೆ ಈ ಮಧ್ಯದಲ್ಲಿರುವ ಎರಡನೆಯದಾದ ತಲೆಗೆ ಕಾರ್ಯಕ್ಕೆ ಮಧ್ಯ ಅನುಸಂಧಾನವಾದ, ಕಾರಣಕ್ಕೆ ಕಾರ್ಯಕ್ಕೆ ಮಧ್ಯೆ ಸಂಧಿಯುಗವಾದ ಮಧ್ಯದ್ದು ಆಗಿರುವ ವಾಕ್ ಪ್ರಪಂಚ ಅತ್ಯಂತ ಪ್ರಮುಖವಾದದ್ದು. ಈ ಕ್ರಿಯಾಕ್ಷೇತ್ರ ಭಾವನಾ ಕ್ಷೇತ್ರಕ್ಕೆ ಮಧ್ಯದಲ್ಲಿ ಬಂದಿರೋದು ವಾಕ್ ಕ್ಷೇತ್ರ ಅಂತ ಹೇಳ್ತಿದ್ದಾರೆ. ಆ ವಾಕ್ ಕ್ಷೇತ್ರ ಅನ್ನೋದು ಈ ಭಾವನಾ ಕ್ಷೇತ್ರ ಕಾರಣ ಲೋಕ ಆದ್ರೆ, ಈ ಕ್ರಿಯಾಕ್ಷೇತ್ರ ಅನ್ನೋದು ಕಾರ್ಯಕ್ಷೇತ್ರವಾಗಿರುತ್ತೆ. ಅದರ ಮಧ್ಯದಲ್ಲಿ ಬಂದಿರುವಂತದ್ದೇ ಈ ಮಾತಿನ ಕ್ಷೇತ್ರ. ಇದನ್ನ ನಾವು ಬಹಳ ಮುಖ್ಯವಾಗಿ ತಗೊಳ್ಬೇಕು ಅಂತ ಹೇಳ್ತಿದ್ದಾರೆ. ವಾಕ್ ಕ್ಷೇತ್ರದಲ್ಲಿ ಅಲ್ಲಿ ತಪ್ಪುಗಳು ಇವೆ. ವಾಕ್ ಕ್ಷೇತ್ರದಲ್ಲಿ ತಪ್ಪು ಅನ್ನೋದು ಇದೆ, ಸರಿ ಅನ್ನೋದು ಇದೆ. ಸರಿಯಾಗಿ ಮಾಡುವುದು ಇದೆ, ಸರಿಯಾಗಿ ಮಾಡದಿರುವುದು ಕೂಡ ಇದೆ. ಅಲ್ಲಿ ಸಮರ್ಥತೆ ಇದೆ, ಅಸಮರ್ಥತೆ ಇದೆ, ಸ್ಪಷ್ಟತೆ ಇದೆ, ಸ್ಪಷ್ಟತಾ ಲೋಪ ಕೂಡ ಇದೆ, ಶಾಸ್ತ್ರೀಯತೆ ಇದೆ, ಅಶಾಸ್ತ್ರೀಯತೆ ಕೂಡ ಇದೆ, ಸಂದರ್ಭೋಚಿತ ಇದೆ, ಸಂದರ್ಭೋಚಿತ ಇಲ್ಲದಂತೆ ಕೂಡ ಇದೆ. ನೋಡಿ ಮಾಸ್ಟರ್ಸ್, ಆ ಮಾತು ಅನ್ನೋದ್ರಲ್ಲಿ ಏನೇನೆಲ್ಲ ಅಡಕವಾಗಿದೆ ಅನ್ನೋದನ್ನ ಇಲ್ಲಿ ತಿಳಿಸ್ತಿದ್ದಾರೆ. ಒಂದ್ಸಲಿ ನಾವು ಸರಿಯಾಗಿ ಮಾತಾಡ್ಬೋದು, ಒಂದ್ಸಲಿ ತಪ್ಪುಗಳನ್ನ ಮಾತಾಡ್ಬೋದು, ಸಮರ್ಥತೆಯಿಂದ ಮಾತಾಡಬಹುದು, ಅಸಮರ್ಥತೆಯಿಂದ ಮಾತಾಡ್ಬೋದು, ಮತ್ತೆ ಸ್ಪಷ್ಟತೆಯಿಂದ ಮಾತಾಡ್ಬೋದು, ಶಾಸ್ತ್ರೀಯವಾಗಿ ಮಾತಾಡ್ಬೋದು, ಅಶಾಸ್ತ್ರೀಯತೆಯಿಂದ ಮಾತಾಡ್ಬೋದು, ಮತ್ತೆ ಸಂದರ್ಭಕ್ಕನುಗುಣವಾಗಿ ಮಾತಾಡ್ಬೋದು ಅಥವಾ ಸಂದರ್ಭೋಚಿತ ಇಲ್ಲದಂತೆ ಮಾತಾಡ್ಬೋದು. ಈ ಎಲ್ಲವೂ ಕೂಡ ಈ ಮಾತಿನಲ್ಲಿ ಬರುತ್ತೆ.
ಆದ್ದರಿಂದ ಸರಿ ಮಾಡಿಕೊಳ್ಳಬೇಕಾದ ಜೀವನ ಯಾವುದಯ್ಯ ಅಂದರೆ ವಾಕ್ ಪ್ರಪಂಚವನ್ನ. ಇಷ್ಟೆಲ್ಲ ಅಡಕಾಗಿರತಕ್ಕಂತಹ ಈ ಮಾತು ಅನ್ನೋದನ್ನ ಫಸ್ಟ್ ನಾವು ಸರಿ ಮಾಡ್ಕೊಳ್ಬೇಕು ಅನ್ನೋ ವಿಚಾರವನ್ನ ಹೆಡ್ಲೈನ್ ಆಗಿ ಬರ್ದಿದ್ದಾರೆ ಮಾಸ್ಟರ್ಸ್. ಮಾನವನ 3 ಜೀವನಗಳಲ್ಲಿ 3 ಕ್ಷೇತ್ರಗಳಲ್ಲಿ ಅಂದರೆ ಭಾವನಾ ಕ್ಷೇತ್ರ, ವಾಕ್ ಕ್ಷೇತ್ರ, ಕ್ರಿಯಾಕ್ಷೇತ್ರ. ಮೊದಲನೆಯ ಕ್ಷೇತ್ರದಲ್ಲಿ ನಾವು ಏನೂ ಮಾಡಬೇಕಾಗಿಲ್ಲ. 3ನೆಯ ಕ್ಷೇತ್ರದಲ್ಲಿ ನಾವು ಏನೂ ಮಾಡಲಾರೆವು. 2ನೆಯ ಪ್ರಪಂಚದಲ್ಲಿ ಮಾತ್ರ ಬಹಳಷ್ಟು ಮಾಡಬಲ್ಲೆವು. ಆದ್ದರಿಂದ ಮಾಡಲೇಬೇಕು. ವಾಕ್ ಪ್ರಪಂಚವನ್ನೇ ಸರಿಪಡಿಸಿಕೊಳ್ಳಬೇಕು. ನೋಡಿ ಮಾಸ್ಟರ್ಸ್, ನಮ್ಮ ಭಾವನೆ ಶುದ್ಧಿ ಆಗ್ಬೇಕು, ನಮ್ಮ ಕ್ರಿಯೆ ಕರೆಕ್ಟ್ ಆಗಿ ನಡಿಬೇಕು ಅಂದ್ರೆ ನಮ್ಮ ವಾಕ್ನ ನಾವು ಸರಿ ಮಾಡ್ಕೊಳ್ಬೇಕು. ಯಾವಾಗ ನಮ್ಮ ಮಾತನ್ನ ನಾವು ಸರಿ ಮಾಡ್ಕೊಳ್ತೀವೋ ಆಗ ನಮ್ಮ ಕಾರ್ಯ ಶುದ್ಧಿ ಇರುತ್ತೆ. ನಮ್ಮ ಮಾತು ಶುದ್ಧಿ ಇದ್ದಾಗ ನಮ್ಮ ಭಾವನೆ ಶುದ್ಧಿ ಇರುತ್ತೆ, ನಮ್ಮ ಮತ್ತೆ ಕ್ರಿಯೆನೂ ಕೂಡ ಶುದ್ಧಿಯಾಗಿರುತ್ತೆ. ಆದ್ರಿಂದ ಹೇಳ್ತಾ ಇರೋದು, ಬಂದಿದ್ದೆಲ್ಲ ಯೋಚನೆ ಮಾಡಿದ್ದೆಲ್ಲ ಕಾರ್ಯರೂಪಕ್ಕೆ ತರೋದ್ ಅಲ್ಲ. ಯೋಚಿಸಿ 108 ಬಾರಿ ಯೋಚಿಸಿ ಕಾರ್ಯರೂಪಕ್ಕೆ ತರಬೇಕು ಮಾಸ್ಟರ್ಸ್. ಅದೇ ಪ್ರಧಾನ ಪ್ರಬೋಧ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಮ್ಮ ಮಾತುಗಳನ್ನ ಸರಿ ಮಾಡ್ಕೊಳ್ಳೋದೇ ಪ್ರಧಾನವಾದ ಪ್ರಬೋಧ ಅಂತ ಹೇಳ್ತಿದ್ದಾರೆ. ಮಾನವರೆಲ್ಲರೂ ಏನು ಮಾಡುತ್ತಿದ್ದಾರೆ ಎಂದರೆ, ಎಲ್ಲಿ ಸರಿ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲವೋ ಅಲ್ಲಿ ಸರಿ ಮಾಡುವುದಕ್ಕೆ ಪ್ರಯತ್ನಿಸುತ್ತಾರೆ. ಅಂದ್ರೆ ಭಾವನಾ ಪ್ರಪಂಚದಲ್ಲಿ ಸರಿ ಮಾಡ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಆದ್ರೆ ಅಲ್ಲಿ ನಾವು ಸರಿ ಮಾಡ್ಕೊಳಕ್ ಹೋಗ್ತೀವಿ. ಆ ನಂತರ ಕ್ರಿಯಾ ಇದ್ರಲ್ಲೂ ಕೂಡ ಎಲ್ಲಿ ಸರಿ ಮಾಡಲಾರೆವು ಅಲ್ಲಿ ಕೂಡ ಸರಿ ಮಾಡುವುದಕ್ಕೆ ಪ್ರಯತ್ನಿಸುತ್ತಾರೆ. 2 ಅಜ್ಞಾನದ ಕಾರ್ಯಗಳೇ, ಜ್ಞಾನದ ಕಾರ್ಯಗಳಲ್ಲ. ಯಾವುದು ನಿಜವಾದ ಜ್ಞಾನದ ಕಾರ್ಯ ಎಂದರೆ 2ನೆಯ ಕ್ಷೇತ್ರವಾದ ವಾಕ್ ಕ್ಷೇತ್ರ, ಜ್ಞಾನ ಕ್ಷೇತ್ರ, ಬುದ್ಧಿ ಕ್ಷೇತ್ರ. ಅಲ್ಲಿ ಸಂಪೂರ್ಣವಾಗಿ ಸರಿ ಮಾಡಿಕೊಳ್ಳಬೇಕು. ಕ್ರಿಯಾಕ್ಷೇತ್ರ ಇರ್ಲಿ, ಭಾವನಾ ಕ್ಷೇತ್ರ ಇರ್ಲಿ, ಅಲ್ಲಿ ನಮ್ಗೆ ತೀರ್ಮಾನ ಕೊಡುವ ಇದು ಇದೇ ಇರೋದಿಲ್ಲ ಮಾಸ್ಟರ್ಸ್. ಅಂದ್ರೆ ಏನ್ ಹೇಳ್ತಾರೆ, ತೀರ್ಪನ್ನು ಕೊಡಕ್ಕಾಗೋದಿಲ್ಲ, ತೀರ್ಮಾನವನ್ನ ಕೊಡಕ್ಕಾಗೋದಿಲ್ಲ. ನೀನು ಭಾವನೆಗಳು ಸರಿ ಇಲ್ಲ ಅಂತ ಹೇಳುವ ಯಾವುದೇ ರೀತಿಯ ಅಧಿಕಾರ ನಮ್ಗಿರೋದಿಲ್ಲ. ನಾವು ಯಾವ್ದನ್ನ ಸರಿ ಮಾಡ್ಕೊಳ್ಬಹುದು ಅಂದ್ರೆ ನಮ್ಮ ಮಾತುಗಳನ್ನ ಸರಿ ಮಾಡ್ಕೊಳ್ಬೇಕು. ನಮ್ಮ ಜ್ಞಾನ ಕ್ಷೇತ್ರವನ್ನ, ಬುದ್ಧಿ ಕ್ಷೇತ್ರವನ್ನ, ವಾಕ್ ಕ್ಷೇತ್ರವನ್ನ ಸರಿ ಮಾಡ್ಕೊಳ್ಬೇಕು ಸಂಪೂರ್ಣವಾಗಿ ಅಂತ ಹೇಳ್ತಿದ್ದಾರೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಏನು ಹೇಳಿದ್ದಾರೆಂದರೆ, ಮೊದಲಿಗೆ ಅರ್ಜುನನು ವಿಷಾದವೆಲ್ಲ ಹೇಳಿಕೊಂಡಿದ್ದಾನೆ. ಫಸ್ಟ್ ಅರ್ಜುನ ತನಗೇನ್ ಅನ್ನಿಸ್ತಾ ಇದೆಯೋ ಅದನ್ನೆಲ್ಲ ಹೇಳ್ಕೊಂಡ. ಆ ವಿಷಾದ ಎಲ್ಲಿಂದ ಬಂದಿದೆ ಅಂದ್ರೆ ಅಜ್ಞಾನದ ಮಾತುಗಳಿಂದ. ಅವರು ನನ್ನ ತಂದೆ, ಇವರು ನನ್ನ ಗುರು, ಅವರು ನನ್ನ ಸಹೋದರರು, ಅವರನ್ನು ಹೇಗೆ ಕೊಲ್ಲಬೇಕು? ವಾಸ್ತವವಾಗಿ ನಿನ್ನ ತಂದೆ ಯಾರು, ನಿನ್ನ ಸೋದರ. ಇಲ್ಲಿ ಅರ್ಜುನ ಏನ್ ಹೇಳ್ಕೊಳ್ತಿದ್ದಾನೆ ಅನ್ನೋ ಮಾತುಗಳನ್ನ ತಿಳಿಸ್ತಿದ್ದಾರೆ. ಅವರನ್ನು ಹೇಗೆ ಕೊಲ್ಲಬೇಕು? ವಾಸ್ತವವಾಗಿ ಯಾರು ನಿನ್ನ ತಂದೆ, ಯಾರು ನಿನ್ನ ಸೋದರ, ಯಾರು ನಿನ್ನ ತಾತ, ಯಾರು ನಿನ್ನ ಗುರು? ಹುಚ್ಚು ಮಾತುಗಳಲ್ಲದಿದ್ದರೆ ಮತ್ತೇನು? ಭಜಗೋವಿಂದಂನಲ್ಲಿ ಶಂಕರಾಚಾರ್ಯರವರು ಒಂದು ಶ್ಲೋಕದ ಮೂಲಕ ತಿಳಿಸ್ತಿದ್ದಾರೆ. ನೋಡಿ ಮಾಸ್ಟರ್ಸ್, ಇಲ್ಲಿ ಅರ್ಜುನ ಅಜ್ಞಾನದಿಂದ ಅವರ ಒಂದು ವ್ಯಾಮೋಹಕ್ಕೆ, ಒಂದು ಕುಟುಂಬ ವ್ಯಾಮೋಹಕ್ಕೆ ಒಳಗಾಗಿ ಎಂತೆಂತ ಮಾತುಗಳನ್ನ ವ್ಯಕ್ತಪಡಿಸ್ತಿದ್ದಾರೆ. ಅವರೆಲ್ಲ ನನ್ನ ತಂದೆ, ಚಿಕ್ಕಪ್ಪ, ಅಣ್ಣ, ತಮ್ಮ, ಅವ್ರನ್ನ ನಾನು ಯಾವ ರೀತಿ ಕೊಲ್ಲಲಿ? ಧ್ಯಾನ ಇಲ್ಲ ಅಂದ್ರೆ ಜ್ಞಾನ ಇರೋದಿಲ್ಲ. ಜ್ಞಾನ ಇಲ್ದಿದಾಗ ಮಾತಾಡುವಂತಹ ಮಾತುಗಳು ಇದು. ಅಂದ್ರೆ ಜನನ ಮರಣ ಅನ್ನೋದು, ಒಂದು ಜನನ ಅನ್ನೋದು ಸಹಜವಾದದ್ದು, ಸಾವು ಅನ್ನೋದು ಅನಿವಾರ್ಯವಾದದ್ದು ಎಲ್ಲರಿಗೂ ತಿಳಿದಿದೆ. ಅಂದ್ರೆ ಸಾವು ಅನ್ನೋದು ಬರೀ ದೇಹಕ್ಕೆ ಮಾತ್ರ, ಆತ್ಮಕ್ಕೆ ಅಲ್ಲ. ಅದು ತಿಳಿಯೋದು ನಮಗೆ ಧ್ಯಾನ ಬಂದ ಮೇಲೆ ಮಾತ್ರ. ಸೊ ಅರ್ಜುನ ಅಲ್ಲಿ ಧ್ಯಾನ ಮಾಡಿಲ್ಲ. ಅವರೆಲ್ಲ ನಾನು ಹೇಗ್ ಸಾಯಿಸ್ಲಿ ಅಂತ ಯೋಚನೆ ಮಾಡ್ತಿದ್ದಾನೆ. ಅದು ಸರಿಯಾದ ವಾಕ್ ಅಲ್ಲ ಅಂತ ಹೇಳ್ತಿದ್ದಾರೆ. ಅವನು ಹೇಳ್ಕೊಂಡಿರೋದು, ಅವನು ವಿಷಾದವನ್ನ ವ್ಯಕ್ತಪಡಿಸಿರೋದು ಸರಿ ಇಲ್ಲ ಅನ್ನೋ ವಿಚಾರವನ್ನ ಇಲ್ಲಿ ಹೇಳ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಶಂಕರಾಚಾರ್ಯರು ಭಜಗೋವಿಂದಂನಲ್ಲಿ ಒಂದು ಶ್ಲೋಕದ ಮೂಲಕ ತಿಳಿಸ್ಕೊಡ್ತಿದ್ದಾರೆ ಮಾಸ್ಟರ್ಸ್. ಕಸ್ವಂ ಕೋಹಂ ಕುತ ಅಯಾತಃ ಕಾಮೇ ಜನನಿ ಕೋಮೇ ತತಃ ಇತಿ ಪರಿಭಾವಯಃ ಸರ್ವಂ ಅಸಾರಂ ವಿಶ್ವಂ ತತ್ವ ಸ್ವಪ್ನ ವಿಚಾರಂ. ಯಾರು ನಿನ್ನ ತಾಯಿ, ಯಾರು ನಿನ್ನ ತಂದೆ,
ಇದೆಲ್ಲ ಸಹ ಒಂದು ಸ್ವಪ್ನ ಎಂದು ಹೇಳಿದ್ದಾರೆ. ನನ್ನ ತಂದೆ ಅಂತ ನಾವೇನ್ ಅನ್ಕೊಂಡಿದೀವೋ, ನನ್ನ ತಾಯಿ ಅಂತ ಏನ್ ಅನ್ಕೊಂಡಿದೀವೋ ಅದೆಲ್ಲ ಒಂದು ಕನಸು ಅಂತ ಹೇಳ್ತಿದ್ದಾರೆ. ಆದರೆ ಅವರು ನನ್ನ ತಂದೆ, ಅವರು ನನ್ನ ತಾಯಿ, ಅವರು ನನ್ನ ಗುರು, ನನ್ನ ಸಹೋದರನು, ಇವರನ್ನು ನಾನು ಹೇಗೆ ಸಾಯಿಸುವುದು ಎಂದು ಅರ್ಜುನ ವಿಷಾದವನ್ನು ಹೇಳಿಕೊಂಡರೆ ತಕ್ಷಣವೇ ಕೃಷ್ಣ ನಿಲ್ಲಿಸು, ಹೇ ಅರ್ಜುನ, ನೀನು ಇಂಥ ಮಾತುಗಳನ್ನಾಡಬೇಡ. ನೋಡಿ ಮಾಸ್ಟರ್ಸ್, ಭಾವನಾ ಕ್ಷೇತ್ರದಲ್ಲಾಗಲಿ ಕ್ರಿಯಾಕ್ಷೇತ್ರದಲ್ಲಾಗಲಿ ಯಾರು ನಮ್ಮನ್ನ ತಡೆ ಹಿಡಿಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆದ್ರೆ ಮಾತನ್ನ ಇಲ್ಲಿ ಯಾವ ರೀತಿ ಕೃಷ್ಣ ಅರ್ಜುನನಿಗೆ ನಿಲ್ಲಿಸು ಅಂತ ಹೇಳ್ತಿದ್ದಾರೆ. ಹೇ ಅರ್ಜುನ, ನೀನು ಇಂಥ ಮಾತುಗಳನ್ನಾಡಬೇಡ, ನೀನು ತಪ್ಪಾಗಿ ಮಾತನಾಡುತ್ತಿದ್ದೀಯಾ, ನಿನ್ನ ಮಾತುಗಳನ್ನು ನೀನು ಸರಿ ಮಾಡಿಕೋ, ನಿನ್ನ ಮಾತುಗಳು ಸತ್ಯಕ್ಕೆ ದೂರ, ಸತ್ಯವಾದ ವಾಕುಗಳಲ್ಲ ಅರ್ಜುನ ನೀನು ಮಾತಾಡ್ತಾ ಇರೋದು, ಅರ್ಥ ಮಾಡ್ಕೊಂಡಿಲ್ಲ ನೀನ್ ಏನ್ ಹೇಳ್ತಾ ಇದ್ಯಾ ಅಂತ, ನಿನ್ನ ಮಾತು ಸರಿ ಇಲ್ಲ, ಆ ಮಾತುಗಳನ್ನ ಸರಿ ಮಾಡ್ಕೋ ಅಂತ ಹೇಳ್ತಾ ಇದ್ದಾನೆ ಹೊರತು ನಿನ್ನ ಕ್ರಿಯೆಗಳನ್ನ ಮಾಡ್ಬೇಡ, ನಿನ್ನ ಕ್ರಿಯೆ ಸರಿ ಮಾಡ್ಕೋ ಅಂತ ಹೇಳ್ತಾ ಇಲ್ಲ. ಮಾತನ್ನು ಮಾತ್ರ ತಡೆಯುವ ಶಕ್ತಿ ಎಲ್ಲರಿಗೂ ಇರುತ್ತೆ ಅನ್ನೋದನ್ನ ಇಲ್ಲಿ ವ್ಯಕ್ತಪಡಿಸ್ತಿದ್ದಾರೆ. ಸತ್ಯವಾಕುಗಳನ್ನೇ ನಾನು ಇಲ್ಲಿ ನೀನು ಮಾತನಾಡುತ್ತಿರುವುದು ಸತ್ಯಕ್ಕೆ ದೂರವಾದ ಮಾತು, ಸತ್ಯವಾಕುಗಳನ್ನೇ ನಾನು ಹೇಳುತ್ತೇನೆ ಎಂದು ಹೇಳಿ ಅದ್ಭುತವಾದ ಗೀತಾಮೃತ ನೀಡಿದರು. ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇರುವಂತದ್ದು ಸತ್ಯವಾಕುಗಳು. ಆ ಸತ್ಯವಾಕುಗಳೇ ಗೀತಾಮೃತ, ಭಗವದ್ಗೀತೆ ಅಂತ ಹೇಳ್ತಿದ್ದಾರೆ. ಅರ್ಜುನನ ವಿಷಾದ ಯೋಗ ಅರ್ಜುನನ ವಾಕ್ ಕ್ಷೇತ್ರದಿಂದ ಬಂದಿದೆ. ನೋಡಿ ಮಾಸ್ಟರ್ಸ್, ಈ ಅರ್ಜುನ ಏನ್ ಮಾತಾಡ್ತಾ ಇದ್ದಾನೋ ಅವನ ಆತ್ಮಸ್ಥಿತಿ, ಅವನ ಗುಣ ಸಂಚಯನಗಳಿಗೆ ಅವನ ಮಾತು ಹೊರಗಡೆ ಆ ರೀತಿ ಬರ್ತಾ ಇದೆ. ಶ್ರೀಕೃಷ್ಣನ ಭಗವದ್ಗೀತೆ ಶ್ರೀಕೃಷ್ಣನ ವಾಕ್ಕ್ಷೇತ್ರದಿಂದ ಬಂದಿದೆ. ಅಂದ್ರೆ ಆ ಶ್ರೀಕೃಷ್ಣನ ನಿರ್ಗುಣ ಸ್ಥಾನದಲ್ಲಿದ್ದಾನೆ, ಸಹಸ್ರಾರ ಸ್ಥಿತಿಯಲ್ಲಿದ್ದಾನೆ. ಅವನು ನಿರ್ಗುಣಿ ಕೂಡ ಆಗಿರೋದ್ರಿಂದ, ಅವನ ಆತ್ಮಸ್ಥಿತಿ ಉನ್ನತವಾದ ಸ್ಥಿತಿಯಲ್ಲಾಗಿರೋದ್ರಿಂದ, ಕೇವಲ ಸತ್ಯವಾಕುಗಳೇ ಅವನಲ್ಲಿ ಬರ್ತಾ ಇರೋದ್ರಿಂದ ಅವನ ವಾಕ್ಕ್ಷೇತ್ರದಿಂದ ಈ ರೀತಿಯ ಮಾತುಗಳು ಬಂದಿದೆ. ಶ್ರೀಕೃಷ್ಣ ಅರ್ಜುನನ ಮಾತುಗಳನ್ನು ಸರಿ ಮಾಡಿದನೇ ಹೊರತು ಕ್ರಿಯೆಗಳನ್ನು ಸರಿಪಡಿಸುವುದಕ್ಕೆ ಮುಂದಾಗಲಿಲ್ಲ. ಇಲ್ಲಿ ಶ್ರೀಕೃಷ್ಣ ಅನ್ನೋನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಮಾತುಗಳನ್ನಷ್ಟೇ ಸರಿ ಮಾಡ್ತಾ ಇದ್ದಾನೆ, ಅವನು ಮಾಡುವ ಕೆಲಸಗಳನ್ನ ಸರಿ ಮಾಡ್ಲಿಕ್ಕೆ ಹೋಗಿಲ್ಲ. ಆ ಕೆಲಸ ಅವನ ಇಷ್ಟ ಅಂತ ಆ ಒಂದು ಇಂದಿನ ಪುಟಗಳಲ್ಲಿ ನಾವು ನೋಡಿದ್ದೀವಿ. ಕೊನೆಗೆ ಯಥೇಚ್ಛಸಿ ತಥಾಕುರು ಎಂದಿದ್ದಾರೆ. ನಿನ್ನ ಇಷ್ಟ ಬಂದಂತೆ ಮಾಡು, ನನ್ನ ಇಷ್ಟದಂತೆ ಮಾಡು ಎನ್ನಲಿಲ್ಲ. ಗೀತೆ ಎಲ್ಲ ಹೇಳಿದ ನಂತರ ಓ ಅರ್ಜುನ, ನಾನು ಹೇಳಿದಂತೆ ಮಾಡು ಎಂದು ಹೇಳಿಲ್ಲ, ಹಾಗೆಂದು ಹೇಳಿದ್ದರೆ ಶ್ರೀಕೃಷ್ಣನು ಮೂರ್ಖನು. ಅದಕ್ಕೆ ಮಾಸ್ಟರ್ಸ್, ನಾವ್ ಯಾರಿಗೂ ಕೂಡ ಒತ್ತಾಯ ಮಾಡ್ಬಾರ್ದು. ನಾನ್ ಹೇಳ್ದಂಗೆ ಕೇಳು, ನಾನ್ ಹೇಳಿದ್ದೇ ಮಾಡು, ಇದನ್ನ ಹೇಳ್ಬಾರ್ದು. ಜಸ್ಟ್ ಅವರ ಮಾತುಗಳಲ್ಲಿ ಸತ್ಯ ಇಲ್ಲ ಅಂದ್ರೆ ನೀನ್ ಮಾತಾಡ್ತಾ ಇರೋದು ಸತ್ಯವಾದದ್ದಲ್ಲಪ್ಪ, ಈ ರೀತಿ ಮಾಡು ಅಂತ ನಾವು ಸಜೆಷನ್ ಕೊಡ್ಬೇಕು, ಗೈಡ್ ಮಾಡ್ಬೇಕು, ಮಾರ್ಗದರ್ಶನವನ್ನ ಮಾತ್ರ ಕೊಡ್ಬೇಕೆ ಹೊರತು ನೀನ್ ಹೀಗೆ ಮಾಡು, ಹಾಗೆ ಮಾಡು, ಅದೇ ಸರಿ, ಈ ರೀತಿಯ ಮಾತುಗಳನ್ನ ಆಡ್ಬಾರ್ದು. ಅವಾಗ್ಲೂ ಕೂಡ ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ನಾವು ಯಾವ ಚಕ್ರದಲ್ಲಿದ್ದೀವಿ, ನಾವು ಯಾವ ಗುಣವನ್ನ ನಮ್ಮೊಳಗೆ ಹೊಂದಿದ್ದೀವಿ. ನಮ್ಮ ಮಾತಿನಲ್ಲಿ ಆ ರೀತಿಯ ಒತ್ತಾಯ ಪೂರ್ವಕವಾದ ಮಾತುಗಳಿದ್ದಂತ ಸಂದರ್ಭದಲ್ಲಿ ನಮ್ಮನ್ನ ನಾವು ಗಮನಿಸ್ಕೊಳ್ಬೇಕು. ನಮ್ಮ ಮಾತುಗಳು ಸತ್ಯವಾಕು ಮಾತ್ರ ಆಗಿರ್ಬೇಕು ಮಾಸ್ಟರ್ಸ್. ಆಗ ಮಾತ್ರ ಎದುರುಗಡೆ ಇದ್ದ ವ್ಯಕ್ತಿ ನಮ್ಮ ಮಾತನ್ನ ಅರ್ಥ ಮಾಡ್ಕೊಂಡು ಅಳವಡಿಸ್ಕೊಳ್ಳಿಕ್ಕೆ ಹೋಗ್ತಾರೆ. ಇಲ್ದಿದ್ರೆ ನಮ್ಮನ್ನ ನಾವು ಫಸ್ಟ್ ಬದಲಾಯಿಸ್ಕೊಳ್ಳಿಕ್ಕೆ ಶುರು ಮಾಡ್ಬೇಕು ಮಾಸ್ಟರ್ಸ್. ಆದರೆ ಕೃಷ್ಣನು ಜ್ಞಾನಿ, ಏಕೆಂದರೆ ಯಾರ ಕರ್ಮಗಳನ್ನು, ಯಾರ ಕಾರ್ಯಗಳನ್ನು ನಾವು ಸರಿ ಮಾಡಲಾರೆವು, ಅದು ಅಸಂಭವ ಎಂದು ಶ್ರೀಕೃಷ್ಣನಿಗೆ ತಿಳಿದಿತ್ತು. ಯಾರ ಕೆಲಸಗಳನ್ನಾಗ್ಲಿ ಅಥವಾ ಯಾರ ಕರ್ಮಗಳನ್ನಾಗ್ಲಿ ನಾವು ಬದಲಾಯಿಸಿಕೆ ಸಾಧ್ಯನೇ ಇಲ್ಲ. ನಾವೇನ್ ತಗೊಂಬಂದಿರ್ತೀವೋ ಪ್ರಾರಬ್ಧ ಕರ್ಮಗಳನ್ನ ಅದನ್ನ ನಾವೇ ಅನುಭವಿಸಿ ತೀರ್ಬೇಕು. ನಮ್ಮ ಒಂದು ಶಕ್ತಿ ಜಾಸ್ತಿ ಮಾಡ್ಕೊಳ್ತಾ ನಮ್ಮ ಆ ಪ್ರಾರಬ್ಧ ಕರ್ಮಗಳು ಸ್ವಲ್ಪ ಪ್ರಮಾಣದಲ್ಲಿ ಆ ತೀವ್ರತೆ ಅನ್ನೋದು ಕಡಿಮೆ ಆಗುತ್ತೆ ಹೊರತು ಆ ಕರ್ಮವನ್ನ ನಾವು ಅನುಭವಿಸ್ಲೇಬೇಕು.
ಈಗ ಒಂದು ಹೆಬ್ಬಾವು ಕಡಿದು ಸಾಯ್ಬೇಕು ಅಂತ ನಿಮ್ಮ ಕರ್ಮ ಪ್ರಾರಬ್ಧ ಕರ್ಮ ಆಗಿದ್ರೆ ಒಂದು ಇರುವೆ ಕಚ್ಚಿ ಹೋಗ್ಬೋದು. ಯಾವಾಗ? ನಿಮ್ಮ ಧ್ಯಾನ ಶಕ್ತಿ, ನಿಮ್ಮ ಫ್ರೀಕ್ವೆನ್ಸಿ ಲೆವೆಲ್ ಜಾಸ್ತಿ ಆದಾಗ. ಆದ್ರೆ ಕರ್ಮವನ್ನ ಪ್ರತಿಯೊಬ್ಬರು ಕೂಡ ಅನುಭವಿಸಿಯೇ ತೀರ್ಬೇಕು ಮಾಸ್ಟರ್ಸ್. ಸಂಚಿತ ಕರ್ಮಗಳು ಮಾತ್ರ ದಗ್ಧ ಆಗ್ತವೆ. ಪ್ರಾರಬ್ಧ ಕರ್ಮ ಅನ್ನೋದನ್ನ ನಾವ್ ಏನ್ ತಗೋ ಬಂದಿರ್ತೀವೋ ಅದನ್ನ ಅನುಭವಿಸ್ಬೇಕು. ಧ್ಯಾನ ಶಕ್ತಿ ಜಾಸ್ತಿ ಆಗಿದ್ರೆ ಅದರ ತೀವ್ರತೆ ಕಡಿಮೆ ಇರುತ್ತೆ ಅಷ್ಟೇ ಮಾಸ್ಟರ್ಸ್. ಹಾಗೆ ಕ್ರಿಯೆಗಳಲ್ಲಿ, ಕರ್ಮದಲ್ಲಿ ನಾವು ಸರ್ವ ಪರತಂತ್ರರು, ಭಾವನೆಯಲ್ಲಿ ನಾವು ಸರ್ವ ಸ್ವತಂತ್ರರು, ವಾಕುಗಳಲ್ಲಿ ನಾವು ಸರ್ವ ಸ್ವತಂತ್ರರು ಆಗಲಾರೆವು, ಸರ್ವ ಪರತಂತ್ರರು ಆಗಲಾರೆವು. ನೋಡಿ ಮಾಸ್ಟರ್ಸ್, ಭಾವನೆಯಲ್ಲಿ ಕ್ರಿಯೆಯಲ್ಲಿ ಯಾವ ರೀತಿ ಇದ್ವಿ? ಭಾವನೆಯಲ್ಲಿ ನಮ್ಗೆ ಪೂರ್ತಿ ಪ್ರಮಾಣದ ಸ್ವತಂತ್ರ ಇತ್ತು, ಕ್ರಿಯೆಯಲ್ಲಿ ಸರ್ವ ಪರತಂತ್ರ ಇತ್ತು, ನಮ್ಮನ್ನ ಅವಲಂಬನೆ ಮಾಡಿತ್ತು ಅದು. ಆದ್ರೆ ಈ ವಾಕ್ ಅಲ್ಲಿ ಸರ್ವ ಸ್ವತಂತ್ರನೂ ಇಲ್ಲ, ಸರ್ವ ಪರತಂತ್ರನೂ ಇಲ್ಲ ಅಂತ ಹೇಳ್ತಿದ್ದಾರೆ. ನಮ್ಮ ವಾಕುಗಳು ಸತ್ಯವಾಕುಗಳಾಗಿ ಇರಬೇಕು, ಸತ್ಯದಿಂದ ಸರಿ ಮಾಡಿದ್ದಾಗಿರಬೇಕು. ಅವು ಬುದ್ಧಿಯಿಂದ ಸರಿ ಮಾಡಿರಬೇಕು. ಬುದ್ಧಿಯುತವಾದ ವಾಕುಗಳು ಇರಬೇಕು, ಬುದ್ಧಿರಹಿತವಾದ ವಾಕುಗಳಿರಬಾರದು. ಶಾಸ್ತ್ರ ಧೋರಣೆಯಲ್ಲಿ ಇರುವ ವಾಕುಗಳಿರಬೇಕು. ಸೈಂಟಿಫಿಕ್ ಟೆಂಪರ್ ಇರುವ ವಾಕುಗಳಿರಬೇಕು. ಶಾಸ್ತ್ರ ಧೋರಣೆಗೆ ಬೇರೆಯಾದ, ಅಂದರೆ ವ್ಯತಿರಿಕ್ತವಾದ ವಾಕುಗಳು ಇರಕೂಡದು. ಅದು ನಿಂದಿಸತಕ್ಕದ್ದು, ಖಂಡಿಸತಕ್ಕದ್ದು, ತೃಣೀಕರಿಸತಕ್ಕದ್ದು, ಪರಿತ್ಯಜಿಸಬೇಕಾದ್ದು. ನೋಡಿ ಮಾಸ್ಟರ್ಸ್, ಮಾತುಗಳು ಯಾವ ರೀತಿ ಇರ್ಬೇಕು ಅನ್ನೋ ವಿಚಾರವನ್ನ ಎಷ್ಟು ಅದ್ಭುತವಾಗಿ ತಿಳಿಸಿದ್ದಾರೆ. ಬುದ್ಧಿಯಿಂದ ಸರಿ ಮಾಡಿರಬೇಕು, ಸತ್ಯದಿಂದ ಸರಿ ಮಾಡಿದ್ದಾಗಿರ್ಬೇಕು ನಮ್ಮ ಮಾತುಗಳು. ಬುದ್ಧಿಯಿಂದ, ಸತ್ಯದಿಂದ, ಮತ್ತೆ ಬುದ್ಧಿಯುತವಾದ ವಾಕುಗಳೇ ಇರಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನಾವು ಬುದ್ಧಿಗೆ ಏನ್ ಕೊಡ್ಬೇಕು ಅದನ್ನ ಕೊಟ್ರೆ ನಮ್ಮ ಮಾತುಗಳು ಪರ್ಫೆಕ್ಟ್ ಆಗಿರುತ್ತೆ. ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಸೇವೆ, ಇದನ್ನ ನಾವು ಬುದ್ಧಿಗೆ ಕೊಡ್ಬೇಕಾದಂಥದ್ದು. ಇಷ್ಟು ವರ್ಷಗಳ ಕಾಲ ಮನಸ್ಸಿಗೆ ಏನ್ ಬೇಕೋ ಎಲ್ಲವನ್ನ ಕೊಟ್ಟು ನಮ್ಮ ಕಷ್ಟಕ್ಕೆ ನಾವೇ ಕುಂದನ್ನ ತಂದ್ಕೊಂಡಿದೀವಿ. ಇನ್ನು ಮುಂದೆಯಾದರೂ ಬುದ್ಧಿಗೆ ಏನ್ ಬೇಕೋ ಅದನ್ನ ಕೊಡ್ತಾ ಹೋದ್ರೆ ಅದು ನಿಜವಾಗ್ಲೂ ಆತ್ಮದ ಜೊತೆ ಸಂಪರ್ಕವನ್ನ ಹೊಂದಿ ಸರಿಯಾದ ವಾಕುಗಳನ್ನೇ ಆಡುತ್ತೆ ಮಾಸ್ಟರ್ಸ್. ಬುದ್ಧಿರಹಿತವಾದ ವಾಕುಗಳಿರಬಾರದು. ಶಾಸ್ತ್ರ ಧೋರಣೆಯಲ್ಲಿ ಇರುವ ವಾಕುಗಳಿರಬೇಕು, ಅಂದ್ರೆ ಶಾಸ್ತ್ರೀಯವಾಗಿರ್ಬೇಕು ನಮ್ಮ ಮಾತುಗಳು ಅಂತ ಹೇಳ್ತಿದ್ದಾರೆ. ಹಾಗೆ ವ್ಯತಿರಿಕ್ತವಾದ ವಾಕುಗಳು ಇರಕೂಡದು, ಅದು ನಿಂದಿಸತಕ್ಕದ್ದು. ಈ ತರ ವ್ಯತಿರಿಕ್ತವಾಗಿದ್ದಾಗ ಅಂತಹ ಮಾತುಗಳನ್ನು ನಾವು ನಿಂದನೆ ಮಾಡ್ಬೋದು, ಖಂಡಿಸ್ಬೋದು, ತೃಣೀಕರಿಸತಕ್ಕದ್ದು, ಪರಿತ್ಯಜಿಸಬೇಕಾದ್ದು ಅಂತ ಇಲ್ಲಿ ಹೇಳ್ತಿದ್ದಾರೆ. ಆದ್ದರಿಂದ ನಮ್ಮ ಪಿರಮಿಡ್ ಮಾಸ್ಟರ್ಗಳು ಏನು ಮಾಡುತ್ತಿರುತ್ತಾರೆಂದರೆ, ಯಾರಾದರೂ ಸರಿಯಲ್ಲದ ಮಾತುಗಳನ್ನು ಮಾತನಾಡುತ್ತಿದ್ದರೆ ಸರಿಯಾಗಿ ಮಾತನಾಡಿ ಎನ್ನುತ್ತೇವೆ. ಮಾತುಗಳು ಸರಿ ಮಾಡಿಕೋ ಎನ್ನುತ್ತೇವೆ. ಕೃಷ್ಣನು ಅರ್ಜುನನೊಂದಿಗೆ ಅದೇ ಹೇಳಿದ್ದಾನೆ. ನೋಡಿ ಮಾಸ್ಟರ್ಸ್, ನಮ್ಮ ಪಿರಮಿಡ್ ಮಾಸ್ಟರ್ಸ್ಗಳು ಯಾರು ಈ ಪಿರಮಿಡ್ ಧ್ಯಾನಿಗಳಾಗಿದ್ದಾರೋ ಅವರು ಕೂಡ ಶ್ರೀಕೃಷ್ಣನ ರೀತಿಯಲ್ಲಿ ಯಾರಾದರೂ ಸರಿಯಲ್ಲದ ಮಾತುಗಳನ್ನ ಆಡ್ತಾ ಇದ್ದಾರೆ ಅಂತ ಅನ್ಸಿದ್ರೆ ನಿನ್ನ ಮಾತುಗಳನ್ನ ಸರಿ ಮಾಡ್ಕೋ ಅಂತ ಹೇಳ್ತಾರೆ ಹೊರತು ಕ್ರಿಯೆಗಳನ್ನ ಯಾರು ಟಚ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ಮಾತುಗಳನ್ನ ಟಚ್ ಮಾಡ್ಲಿಕ್ಕೆ ಹೋಗ್ತಾರೆ. ಒಂದು ಶ್ಲೋಕ ಹೇಳ್ತಿದ್ದಾರೆ ಇಲ್ಲಿ ಕೃಷ್ಣ ಭಗವಂತರು. ಅಶೋಚ ನನ್ವ ಶೋಚಸ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತ ಸುನಾಗತ ಸೂಶ್ಚ ನಾನು ಶೋಚಂತಿ ಪಂಡಿತಾಹ. ನೀನು ಯಾವುದಕ್ಕೆ ದುಃಖಿಸಬಾರದೋ ಅದಕ್ಕೆ ದುಃಖಿಸುತ್ತಾ ದೊಡ್ಡ ದೊಡ್ಡ ಮಾತುಗಳು ನನಗೆ ಹೇಳುತ್ತೀಯ. ಇಲ್ಲಿ ಕೃಷ್ಣ ಹೇಳ್ತಿದ್ದಾನೆ ಅರ್ಜುನ್ಗೆ, ಯಾವುದಕ್ಕೆ ನೀನು ದುಃಖ ಪಡಬಾರ್ದೋ ಅಂತ ವಿಷಯಕ್ಕೆ ನೀನು ದುಃಖ ಪಡ್ತಾ ಇದ್ಯಾ. ದೊಡ್ಡ ದೊಡ್ಡ ಮಾತುಗಳನ್ನ ಪಾಂಡಿತ್ಯ ಹೊಂದಿರೋ ಒಂಥರ ನೀನು ಮಾತಾಡ್ತಾ ಇದ್ಯಾ. ನಿನಗೇನು ಅರ್ಹತೆ ಇರುವುದಯ್ಯ ದೊಡ್ಡ ದೊಡ್ಡ ಮಾತುಗಳು ಮಾತನಾಡುವುದಕ್ಕೆ. ನೋಡಿ ಮಾಸ್ಟರ್ಸ್, ಒಂದು ಧ್ಯಾನ ಅನ್ನೋದು ಎಷ್ಟೇ ಪಾಂಡಿತ್ಯವನ್ನ ಪಡೆದಿದ್ರು ಕೂಡ ಧ್ಯಾನ ಅನ್ನೋ ಅದು ಅವನು ಅಳವಡಿಸ್ಕೊಂಡಿಲ್ಲ ಅಂದ್ರೆ ಅಜ್ಞಾನಿ ಅಂತಾನೆ ಅವನ್ನ ಗುರುತಿಸೋದು ಮಾಸ್ಟರ್ಸ್. ದೊಡ್ಡ ದೊಡ್ಡ ಮಾತುಗಳು ಮಾತನಾಡುವುದಕ್ಕೆ ನೀನು ದೊಡ್ಡವನಾದರೆ ತಾನೇ. ವಾವ್, ನೀನು ನಿನ್ನ ಅರ್ಹತೆಗೆ ತಕ್ಕ ಮಾತುಗಳನ್ನಾಡು. ನಿನ್ನ ಅರ್ಹತೆಗೆ ಸರಿ ಹೊಂದದ ಮಾತುಗಳು ಮಾತನಾಡಬೇಡ. ನಿನಗೆ ಗೊತ್ತಿಲ್ಲ, ನಿನಗೇನು ಗೊತ್ತಿಲ್ಲ. ನಿನಗೆ ಹುಟ್ಟು ಎಂದರೆ ತಿಳಿಯದು, ಜನ್ಮ ಎಂದರೆ ತಿಳಿಯದು, ಸಾವು ಎಂದರೆ ತಿಳಿಯದು, ಒಳ್ಳೆಯದು ಎಂದರೆ ತಿಳಿಯದು, ಕೆಟ್ಟದು ಎಂದರೆ ತಿಳಿಯದು. ನಿನಗೇನು ತಿಳಿಯದು, ಏನು ತಿಳಿಯದೆ ಮಾತನಾಡುತ್ತಿದ್ದೀಯಾ.
ತಿಳಿಯದಿರುವಾಗ ಮೌನವಾಗಿರು, ತಿಳಿದಾಗಲೇ ಮಾತನಾಡು. ಎಂತ ಅದ್ಭುತವಾದ ಸಂದೇಶ ಮಾಸ್ಟರ್ಸ್. ಎಷ್ಟು ಅದ್ಭುತವಾಗಿದೆ. ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಬಹುದು. ನಾವ್ ಏನ್ ಮಾತಾಡ್ತಾ ಇದೀವಿ, ಧ್ಯಾನಕ್ ಬಂದು ನಾವು ಹುಟ್ಟು ಅಂದ್ರೇನು ತಿಳ್ಕೊಂಡಿದೀವಿ, ಸಾವು ಅಂದ್ರೇನು ತಿಳ್ಕೊಂಡಿದೀವಿ, ಆತ್ಮ ಯಾತಕ್ಕೋಸ್ಕರ ಬಂದಿದೆ ಅನ್ನೋದನ್ನ ತಿಳ್ಕೊಂಡಿದೀವಿ. ಇಷ್ಟೆಲ್ಲಾ ವಿಚಾರಗಳನ್ನ ತಿಳ್ಕೊಳ್ತಾನೂ ಕೂಡ ನಮ್ಮ ಮಾತು ಯಾವ ರೀತಿ ಇದೆ ಅನ್ನೋದನ್ನ ಕ್ವಶನ್ ಮಾರ್ಕ್ ಅಲ್ಲೇ ಇಟ್ಕೊಳ್ಬೇಕು ಮಾಸ್ಟರ್ಸ್. ನನ್ನನ್ನು ಸೇರಿಸಿ ಎಲ್ಲರೂ ಕೂಡ ಇವತ್ತಿನಿಂದನೇ ಪ್ರತಿಜ್ಞೆ ಮಾಡೋಣ. ನಮ್ಮ ಗುರುಗಳು ಈ ಪುಸ್ತಕ, ಶ್ರೇಷ್ಠವಾದ ಪುಸ್ತಕದಲ್ಲಿ ಎಷ್ಟು ಉನ್ನತ ಮಟ್ಟದ ಜ್ಞಾನವನ್ನ ಕೊಟ್ಟಿದ್ದಾರೆ ಅಂದ್ರೆ ನಾವು ಇನ್ನೂ ಕೂಡ ಸರಿಯಾಗಿ ಮಾತನಾಡ್ತಾ ಇಲ್ಲ ಮಾಸ್ಟರ್ಸ್. ನಮ್ಮ ಮಾತುಗಳನ್ನ ದಯವಿಟ್ಟು ಸರಿ ಮಾಡ್ಕೊಳ್ಳೋಣ. ಎಷ್ಟು ಅಂಡರ್ಲೈನ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ಮಾತಾಡ್ಬೇಕು ಸತ್ಯವಾದ ಮಾತುಗಳನ್ನ ಅಷ್ಟೇ. ಇಲ್ಲ ಅಂದ್ರೆ ಮೌನವಾಗಿರೋದನ್ನ ಕಲ್ತ್ಕೊಳ್ಳೋಣ. ಇಲ್ಲ ಅಂದ್ರೆ ನಾವೀಗ ಇಷ್ಟೆಲ್ಲ ತಿಳ್ಕೊಂಡಿದ್ರು ಧ್ಯಾನಕ್ಕೆ ಬಂದು ಕೂಡ ಏನು ತಿಳಿದವರ ಗ್ರೂಪಿಗೆ ಸೇರ್ಕೊಳ್ತೀವಿ ಮಾಸ್ಟರ್ಸ್. ಎಷ್ಟೇ ಪಾಂಡಿತ್ಯ ಹೊಂದಿದ್ರು ಧ್ಯಾನ ಇಲ್ಲ ಅಂದ್ರೆ ನಾವು ಸರಿಯಾಗಿ ಮಾತಾಡಲ್ಲ ಅನ್ನೋದನ್ನ ತಿಳ್ಕೊಂಡಿದ್ವಿ. ಆದ್ರೆ ಈಗ ನಮ್ಗೆ ಧ್ಯಾನ ಇದೆ. ಧ್ಯಾನ ಇದ್ದು ನಮ್ಗೆ ಧ್ಯಾನ ಮಾರ್ಗದಲ್ಲಿ ನಡೀತಾ ಇದೀವಿ ಅಂದ್ರೂ ಕೆಲವೊಂದ್ ಕಡೆ ನಾವು ಬೀಳ್ತಾ ಇರ್ತೀವಿ, ಎಡವಿ ಬೀಳ್ತಾ ಇರ್ತೀವಿ. ಅದನ್ನ ಎಚ್ಚರಿಕೆಯಿಂದ, ಅರಿವಿನಿಂದ, ಜಾಗೃತಿಯಿಂದ ಸರಿ ಮಾಡ್ಕೊಳ್ತಾ ಬರೋಣ ಮಾಸ್ಟರ್ಸ್. ಆದ್ದರಿಂದ ತಿಳಿಯದೆ ಮಾತನಾಡುತ್ತಿದ್ದೀಯಾ, ತಿಳಿಯದಿರುವಾಗ ಮೌನವಾಗಿರು, ತಿಳಿದಾಗಲೇ ಮಾತನಾಡು ಅಂತ ಇಲ್ಲಿ ಕೃಷ್ಣರು ಹೇಳ್ತಿದ್ದಾರೆ. ಆದ್ದರಿಂದ ನೀನು ಮಾತನಾಡಿದ್ದು ತಪ್ಪು ಎಂದು ಸರಿಯಾಗಿ ಅವರು ಖಂಡಿಸಿದ್ದಾರೆ, ವಿವರಿಸಿದ್ದಾರೆ, ವಿಶ್ಲೇಷಿಸಿದ್ದಾರೆ, ಸರಿ ಮಾಡಿದ್ದಾರೆ. ನೋಡಿ ಮಾಸ್ಟರ್ಸ್, ಯಾರದೇ ಮಾತು ಸರಿ ಇಲ್ಲ ಅಂದರೆ ಸರಿ ಮಾಡುವ ಪೂರ್ಣವಾದ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಹೇಗೆ ಕೃಷ್ಣ ಇಲ್ಲಿ ಅವನ್ನ ತಡೆದು ಅವನ ಮಾತನ್ನ ಸರಿ ಮಾಡ್ತಾ ಇದ್ದಾನೋ, ಅವನಿಗೆ ನೀನು ಏನು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾನೋ, ನಾವು ಅದೇ ಮಾಡ್ಬೇಕು ಮಾಸ್ಟರ್ಸ್. ಆತನ ಮಾತುಗಳನ್ನು ಸರಿ ಮಾಡಿದ್ದಾರೆಯೇ ಹೊರತು ಕ್ರಿಯೆ ಕಾರ್ಯಗಳನ್ನು ಸರಿ ಮಾಡಿಲ್ಲ. ಮಾತನ್ ಮಾತ್ರ ಅವ್ರು ಸರಿ ಮಾಡಕ್ಕೆ ಹೊರಟಿದ್ದಾರೆ ಹೊರತು ಅವನ ಕಾರ್ಯಗಳನ್ನ ಯಾವುದೇ ರೀತಿಗೂ ಟಚ್ ಮಾಡ್ತಾ ಇಲ್ಲ. ಭಗವದ್ಗೀತೆಯನ್ನು ಖುದ್ದಾಗಿ ಕೇಳಿದ ಅರ್ಜುನನೂ ಸಹ ತನ್ನ ಮಗ ಅಭಿಮನ್ಯು ವಧಿಸಲ್ಪಟ್ಟಾಗ ದುಃಖಿಸಿದ್ದಾನೆ. ನೋಡಿ ಮಾಸ್ಟರ್ಸ್, ನಾವು ಇದೇ ಮಾಡ್ತಾ ಇರೋದು. ಭಗವದ್ಗೀತೆಯನ್ನ ಖುದ್ದಾಗಿ ಕೇಳಿದ ಅರ್ಜುನನು ಲೈವ್ ಅಲ್ಲಿ ಕೃಷ್ಣನ ಜೊತೆ ನಿಂತ್ಕೊಂಡು ಭಗವದ್ಗೀತೆನ ಕೇಳಿದಾನೆ ಅರ್ಜುನ. ಅಷ್ಟೆಲ್ಲಾ ಕೇಳಿ ಅಷ್ಟು ಜ್ಞಾನ ಪಡ್ಕೊಂಡ್ರುನು ಮತ್ತೆ ಮಗ ಸತ್ತಾಗ ದುಃಖನ ವ್ಯಕ್ತಪಡಿಸ್ತಾ ಇದ್ದಾನೆ. ಒಂದು ವೇಳೆ ಕರ್ಮಗಳನ್ನು ಸರಿ ಮಾಡಲ್ಪಟ್ಟಿದ್ದರೆ ಅರ್ಜುನ ದುಃಖಿಸುತ್ತಿರಲಿಲ್ಲವಲ್ಲ. ಜ್ಞಾನ ಕೇಳಿದ ತಕ್ಷಣ ಯಾವ ಅಜ್ಞಾನಿಯೂ ಸಹ ತಕ್ಷಣವೇ ಜ್ಞಾನಿಯಾಗಲಾರ. ನೋಡಿ ಮಾಸ್ಟರ್ಸ್, ಜ್ಞಾನ ಬಂತು ಅಂದ ತಕ್ಷಣ ನಾವು ಎಲ್ಲ ಮಾಸ್ಟರ್ ಆಗೋಗಿದೀವಿ, ನಾವು ಥರ್ಡ್ ಐ ಮಾಸ್ಟರ್ ಆಗ್ಬಿಟ್ಟಿದೀವಿ, ನಮ್ಮನ್ನ ಸೋಲ್ಸೋರು ಯಾರೇ ಇಲ್ಲ, ನಾವೇ ಶ್ರೇಷ್ಠ ಅಂತ ನಾವು ಒಂದು ಆಧ್ಯಾತ್ಮಿಕ ಈಗೋ ಅನ್ನೋದು ಬಂದ್ಬಿಡುತ್ತೆ. ಸೊ ಇಲ್ಲಿ ಜ್ಞಾನ ಕೇಳಿದ ತಕ್ಷಣ ಯಾವ ಅಜ್ಞಾನಿಯೂ ಸಹ ತಕ್ಷಣವೇ ಜ್ಞಾನಿಯಾಗಲಾರ. ಜ್ಞಾನ ಬರಬೇಕೆಂದರೆ ಅಖಂಡವಾದ ಧ್ಯಾನ ಸಾಧನೆ ಇರಬೇಕು. ನೋಡಿ ಮಾಸ್ಟರ್ಸ್, ಆ ಜ್ಞಾನ ಅನ್ನೋದು ನಮಗ್ ಬರ್ಬೇಕು ಅಂದ್ರೆ ಸರಿಯಾದ ಜ್ಞಾನ, ಧ್ಯಾನ ಸಾಧನೆ ಅಖಂಡವಾಗಿರ್ಬೇಕು. ಅದು ಜನ್ಮ ಕರ್ಮಗಳ ಸಮೂಹವೇ ಅಂತ ಹೇಳ್ತಿದ್ದಾರೆ. ಕೃಷ್ಣನಂತಹವನು ರಾಯಭಾರ ಮಾಡಿ ದುರ್ಯೋಧನನ ಬಳಿಗೆ ಹೋಗಿ ಕೆಲವು ಕರ್ಮಗಳು ಮಾಡೆಂದು ಹೇಳಿದ. ಕೃಷ್ಣ ರಾಯಭಾರ ಮಾಡಿ ದುರ್ಯೋಧನ ಬಳಿ ಹೋಗಿ ಕೂಡ ಅವನಿಗೂ ಕೆಲವು ಕರ್ಮಗಳನ್ನ ಮಾಡ್ಲಿಕ್ಕೆ ಹೇಳ್ತಿದ್ದಾನೆ. ಆದರೂ ಅವನು ಮಾಡಿದನೆ. 5 ಗ್ರಾಮಗಳನ್ನಾದರೂ ಕೊಟ್ಟನೆ. ನೋಡಿ, ಇಲ್ಲೂ ಕೂಡ ಕೃಷ್ಣ ಅವನು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿ ಅವನ ಮಾತುಗಳನ್ನ ಸರಿ ಮಾಡ್ಲಿಕ್ಕೆ ಹೋಗಿದ್ದಾರೆ. ಅವ್ರಿಗೆ ಕರ್ಮಗಳನ್ನ ಹೇಳ್ತಿದ್ದಾರೆ, ಇದನ್ ಮಾಡು ಅಂತ ಹೇಳಿ. ಆದ್ರೆ ಅವನು ಮಾಡದ್ನ ಅಂತ ಕೇಳ್ತಿದ್ದಾರೆ. ಕೃಷ್ಣನಿಗೆ ಅಸಂಭವವಾಯಿತು. ಯಾರಿಗಾದರೂ ಇನ್ನೊಬ್ಬರ ಕರ್ಮಗಳನ್ನು ಸರಿ ಮಾಡುವುದು ಎಂಬುದು ಅಸಾಧ್ಯ. ದುರ್ಯೋಧನನು ಹೇಳಿದ, ಜಾನಾಮಿ ಧರ್ಮಃ ನ ಚ ಮೇ ಪ್ರವೃತ್ತಿಃ, ಜಾನಾಮಿ ಅಧರ್ಮಃ ನ ಚ ಮೇ ನಿವೃತ್ತಿಃ ಎಂದಿದ್ದಾನೆ. ಅಂದರೆ ನನಗೆ ಧರ್ಮವೆಂದರೆ ಏನೆಂದು ಗೊತ್ತು, ಆದರೆ ಮಾಡಬೇಕೆಂದಿಲ್ಲ. ನೋಡಿ, ದುರ್ಯೋಧನನಿಗೆ ಧರ್ಮ ಗೊತ್ತಿದೆಯಂತೆ, ಆದ್ರೆ ಅದನ್ನೇನ್ ಮಾಡ್ಬೇಕು ಅಂತ ಏನಿಲ್ವಲ್ಲ ಅನ್ನೋ ತರ ಪ್ರಶ್ನೆ. ನನಗೆ ಅಧರ್ಮ ಅಂದರೆ ಏನೆಂದು ಗೊತ್ತು, ಆದರೆ ನನಗೆ ಅಧರ್ಮವನ್ನೇ ಮಾಡಬೇಕೆಂದು ಇದೆ. ಅವನು ನಿರ್ಧಾರ ಮಾಡಿದಾನೆ.
ನನಗ್ ಧರ್ಮ ಮಾಡಕ್ಕೆ ಇಷ್ಟ ಇಲ್ಲ, ನಾನು ಅಧರ್ಮನೇ ಮಾಡ್ಬೇಕು ಅಂತ. ಇನ್ನು ಅವನನ್ನು ಯಾರೇನು ಮಾಡುತ್ತಾರೆ, ಅವನೇ ನಿರ್ಧಾರ ಮಾಡಿರೋದ್ರಿಂದ ಯಾರು ಏನೂ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಥೇಚ್ಛಸಿ ತಥಾ ಕುರು ಮಾಸ್ಟರ್ಸ್. ಇಲ್ಲಿಗೆ ನಾನು ಈ ಒಂದು ವಾಕ್ ಕ್ಷೇತ್ರದ ಕೆಲವು ಪುಟಗಳನ್ನು ಮಾತ್ರ ತಿಳಿಸಿದ್ದೀನಿ. ಅದ್ಭುತವಾಗಿದೆ ಈ ಒಂದು 4-5 ಪೇಜ್ಗಳಲ್ಲೇನೆ. ಇನ್ನ ಮುಂದಕ್ಕೆ ಏನಿದೆ ಅನ್ನೋದನ್ನ ನಾಳೆ ತಿಳ್ಕೊಳ್ತಾ ಬರೋಣ ಮಾಸ್ಟರ್ಸ್. ಮತ್ತೆ ಮತ್ತೆ ಮನನ ಮಾಡ್ಕೊಳ್ಳಿ. ನಮ್ಮ ವಾಕ್ಯಗಳನ್ನ ನಾವು ಪರಿಶುದ್ಧ ಮಾಡ್ತಾ ಮಾತಾಡೋಣ. ಕೃಷ್ಣ ಹೇಳಿರೋ ಒಂದೊಂದು ಮುತ್ತುಗಳನ್ನ ಅಳವಡಿಸ್ಕೊಳ್ತಾ ಬರೋಣ. ಎಚ್ಚರಿಕೆಯಿಂದ ಇರೋಣ ಮಾಸ್ಟರ್ಸ್. ಈ ಒಂದು ಅದ್ಭುತ ಅವಕಾಶ ಕೊಟ್ಟು ನೀವೆಲ್ಲರೂ ಇಷ್ಟು ತಾಳ್ಮೆಯಿಂದ ಕೇಳ್ತಾ ಇರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.